ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನ್ನ ಹೆಸರು ಜೇಸನ್ ಮತ್ತು ನನ್ನ ಪತ್ನಿಯ ಹೆಸರು ರಮಿಲ್ಲಾ. ನಾವು ಮಂಗಳೂರಿನ ಕಾಟಿಬಾಳದಿಂದ ಬಂದಿದ್ದೇವೆ. ನಮಗೆ ಈ ಧ್ಯಾನಕೂಟದ ಬಗ್ಗೆ ನನ್ನ ಪತ್ನಿಯ ಗೆಳತಿಯಾದ ಶೋಭಾ ಟೀಚರ್ ಅವರು ತಿಳಿಸಿದರು. ಇವರು ತಿಳಿಸಿದ ಕೂಡಲೇ ನಾವು ಜೂನ್ ತಿಂಗಳಲ್ಲಿ ಇಲ್ಲಿ ಪ್ರಥಮ ಬಾರಿಗೆ ಭೇಟಿಯನ್ನು ನೀಡಿದ್ದೇವೆ. ನಾವು ಭೇಟಿ ನೀಡುವ ಸಮಯದಲ್ಲಿ ಇಲ್ಲಿ ಜೋರಾದ ಮಳೆ ಮತ್ತು ಗಾಳಿ ಇತ್ತು. ಇಲ್ಲಿಯ ಧ್ಯಾನಕೂಟ ಒಂದು ಅತ್ಯದ್ಭುತ ಅನುಭವವಾಗಿದೆ. ಏಕೆಂದರೆ ಇಲ್ಲಿ ನೀಡುವ ಪ್ರವಚನಗಳು ಕನ್ನಡ ಮಿನಿಸ್ಟ್ರಿಯ ಡೈರೆಕ್ಟರ್ ಆದ ಫಾದರ್ ಥಾಮಸ್ ರವರು, ಹಾಗೆ ಫಾದರ್ ಜೋಸ್ ರವರು, ಹಾಗೆ ಫಾದರ್ ಬಿಜುರವರು ನೀಡುವ ಈ ಪ್ರವಚನಗಳು ನಮಗೆ ಒಂದು ವಿಶೇಷ ಅನುಭವವನ್ನು ನೀಡಿದೆ. ಈ ಅನುಭವದಿಂದ ನಾವು ನಮ್ಮ ವಿಶ್ವಾಸವನ್ನು ಗಟ್ಟಿಗೊಳಿಸಿದ್ದೇವೆ. ಹಾಗೆ ಇಲ್ಲಿ ಬ್ರದರ್ ಅವರು ಮೆಲ್ವಿನ್ ಅವರು ನೀಡುವ ಕೌನ್ಸಿಲಿಂಗ್ ಹಾಗೂ ಇನ್ನಿತರ ಸೇವೆಗಳು ತುಂಬ ಅದ್ಭುತವಾದುದರಿಂದ ಈ ಧ್ಯಾನಕೂಟದಿಂದ ನಾವು ಮರೆಯಲು ಅಸಾಧ್ಯವಾಗುವುದು. ಇದರಿಂದ ನಾವು ಅನೇಕ ಆಧ್ಯಾತ್ಮಿಕವನ್ನು ಬೇಡಿಕೊಂಡಿದ್ದೇವೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಇದು ನನ್ನ 4ನೇ ಧ್ಯಾನಕೂಟ. 4ನೇ ಧ್ಯಾನಕೂಟದಲ್ಲಿ ನನಗೆ ವಾಲಂಟಿಯರ್ಸ್ ಆಗಿ ಸೇವೆ ಮಾಡಲು ಅವಕಾಶ ಲಭಿಸಿದೆ. ಈ ನನ್ನ 4 ಧ್ಯಾನದಲ್ಲಿ ನಾನು ಅನೇಕ ವಿಷಯಗಳನ್ನು ಈ ಧ್ಯಾನಕೂಟದಲ್ಲಿ ಕಲಿತಿದ್ದೇನೆ. ಪ್ರತ್ಯೇಕವಾಗಿ ಕಥೋಲಿಕ ಧರ್ಮಸಭೆಯ ಬಗ್ಗೆ ಹೆಚ್ಚಿನ ಮಾಹಿತಿಯು ಇಲ್ಲಿ ನೀಡುವಂತಹ ಪ್ರವಚನದಲ್ಲಿ ಅಡಗಿದೆ. ಅಂದರೆ ಅವರು ಸೂಕ್ತವಾದ ರೀತಿಯಲ್ಲಿ ಸ್ಪಷ್ಟವಾಗಿ ಅವರು ನಮಗೆ ಇದರ ಮಾಹಿತಿಯನ್ನು ಕೊಡ್ತಾರೆ. ಅನೇಕ ಆಂತರಿಕ ಆಗಿರ್ಬೋದು, ಹಾಗೆ ನಮ್ಮ ಮಾನಸಿಕ ಹಾಗೂ ದೈಹಿಕ ಸೌಖ್ಯವನ್ನು ಕೂಡ ನಾನಿಲ್ಲಿ ಪಡೆದಿದ್ದೇನೆ. 2025ನೇ ವರ್ಷವನ್ನು ಪೋಪ್ ಫ್ರಾನ್ಸಿಸ್ ಅವರು ಭರವಸೆಯ ಯಾತ್ರಿಕರು ಅಂತೇಳಿ ಘೋಷಣೆ ಮಾಡಿದ್ದಾರೆ. ಈ ಭರವಸೆಯ ಯಾತ್ರಿಕದಲ್ಲಿ ಅವರು ನಮಗೆ ಹಲವು ಯಾತ್ರಿಕ ಸ್ಥಳಗಳಿಗೆ ಪ್ರಯಾಣವನ್ನು ಮಾಡಲು ಸೂಚಿಸಿರುತ್ತಾರೆ. ಯಾತ್ರಿಕ ಪ್ರಯಾಣ ಮಾಡಲು ಇದೊಂದು ಸೂಕ್ತ ಸ್ಥಳ ಕೂಡ ಆಗಿದೆ. ಪ್ರತಿ ತಿಂಗಳು 2ನೇ ವಾರದಂದು 4 ದಿನಗಳ ಧ್ಯಾನಕೂಟವು ಇಲ್ಲಿ ನಡೆಯಲಿದೆ. ಈ ಧ್ಯಾನಕೂಟಕ್ಕೆ ಬಂದು ತಾವೆಲ್ಲರೂ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸೌಖ್ಯವನ್ನು ಪಡೆಯಲು ಇದೊಂದು ಸೂಕ್ತವಾದ ಸ್ಥಳವಾಗಿದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.